ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಮತ್ತು ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಏನಿದೆ ಅನ್ನೋದನ್ನು ಚೆಕ್ ಮಾಡೋಣ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಹಾಗೆಯೇ ನಿಮಗಿದು ರೆಸೊನೇಟ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಸ್ಕಿಪ್ ಮಾಡಿಬಿಡಿ, ಓಕೆನಾ? ನೀವು ಫೋರ್ಸ್ಫುಲಿಯಾಗಿ ನೋಡಬೇಕು ಅಥವಾ ಏನೇನೋ ಕಮೆಂಟ್ ಮಾಡಬೇಕು ಆ ಥರ ಏನೂ ಇಲ್ಲ. ರಿಯಲಿ ಅಪ್ರಿಷಿಯೇಟ್ ಯಾರೆಲ್ಲ ಒಂದು ಪಾಸಿಟಿವ್ ಆಗಿ ರೆಸೊನೇಟ್ ಆಯಿತು ಅಂತ ನನಗೆ ಕಮೆಂಟ್ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಓಕೆ, ಆ್ಯಂಡ್ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಇವಾಗ 20K ಸಬ್ಸ್ಕ್ರೈಬರ್ಸ್ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ನನಗೆ ಸಪೋರ್ಟ್ ಮಾಡ್ತಿದ್ದೀರಾ, ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಓಕೆ, ಆ್ಯಂಡ್ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಈ ಒಂದು ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಸಬ್ಸ್ಕ್ರೈಬರ್ಸ್ ಇದ್ದೀರಾ, ಒನ್ಸ್ ಅಗೇನ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಓಕೆನಾ? ಆ್ಯಂಡ್ ಎಸ್, ಆದಷ್ಟು ಬೇಗ ಒಂದು ಲೈವ್ ಬರೋಣ ಅಂತ ಇದ್ದೀನಿ. ಲೈವಲ್ಲಿ ರೀಡಿಂಗ್ ಮಾಡೋಣ, ಟ್ಯಾರೋ ರೀಡಿಂಗ್ ಮಾಡೋಣ ಅಂತ. ಬಟ್ ಐ ಪ್ಲ್ಯಾನ್ ಯಾವಾಗ ಅಂತ ಹೇಳಿ ಗೊತ್ತಿಲ್ಲ. ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿರ್ತೀನಿ. ಓಕೆ, ಯಾವಾಗ ಅಂತೇಳಿ 1 ಡೇ ಬಿಫೋರ್ ಹಾಕಿರ್ತೀನಿ ಲೈವ್ ಬರೋದು ಯಾವಾಗ ಅಂತ ಹೇಳಿ. ಓಕೆನಾ? ಜಾಯಿನ್ ಆಗಿ ಆ್ಯಂಡ್ ಲೈವಲ್ಲಿ ಟ್ಯಾರೋ ರೀಡಿಂಗ್ನ ಮಾಡೋಣ. ಆ್ಯಂಡ್ ಎಸ್, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಯಾರು 20K ಸಬ್ಸ್ಕ್ರೈಬರ್ಸ್ ಇದ್ದೀರಾ, ವ್ಯೂವರ್ಸ್ ಇದ್ದೀರಾ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಐ ಆಮ್ ವೆರಿ ಹ್ಯಾಪಿ. ಓಕೆ, ಥ್ಯಾಂಕ್ ಯು. ಆ್ಯಂಡ್ ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ಲಾ ಆಫ್ ಅಟ್ರಾಕ್ಷನ್ ಯಾರಿಗೆಲ್ಲ ಕಲಿಬೇಕಂತ ಇಂಟ್ರೆಸ್ಟೆಡ್ ಇದ್ದೀರಾ, ಆ್ಯಂಡ್ ನಿಮ್ಮ ಲೈಫನ್ನೇ ಪಾಸಿಟಿವ್ ವೇಲಿ ಚೇಂಜ್ ಮಾಡ್ಕೊಳ್ಬೇಕು, ಆ್ಯಂಡ್ ಹ್ಯಾಪಿ ಲೈಫನ್ನ ಲೀಡ್ ಮಾಡಬೇಕು, ಹ್ಯಾಪಿ ರಿಲೇಷನ್ಶಿಪ್ನ ಲೀಡ್ ಮಾಡಬೇಕು, ಆ್ಯಂಡ್ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಬೇಕಂತ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಅವರು ಆದಷ್ಟು ಬೇಗ ಲಾ ಆಫ್ ಅಟ್ರಾಕ್ಷನ್ ಕ್ಲಾಸ್ಗೆ ಜಾಯಿನ್ ಆಗಿ. ಈ ಲಾ ಆಫ್ ಅಟ್ರಾಕ್ಷನ್ ಮ್ಯಾನಿಫೆಸ್ಟೇಷನ್ ಎಲ್ಲ ಒಂಥರ ನಿಮಗೆ ಫುಲ್ ಪ್ಯಾಕೇಜ್ ಥರ ಲೈಫಲ್ಲಿ. ಓಕೆನಾ? ನೀವೀಗೆಲ್ಲಾದರೂ ಟ್ರಿಪ್ ಮಾಡುವಾಗ ಫುಲ್ ಪ್ಯಾಕೇಜನ್ನ ಬುಕ್ ಮಾಡ್ಕೊಂಡು ಹೋಗ್ತಿರಲ್ಲ, ಆ ಥರ ನಿಮ್ಮ ಲೈಫ್ ಪ್ಯಾಕೇಜ್ ಇದು. ಓಕೆ, ಯಾರಿಗೆ ಇಂಟ್ರೆಸ್ಟೆಡ್ ಇದೆ ನಿಮ್ಮ ಲೈಫ್ ಪ್ಯಾಕೇಜ್ನ ಒಂದು ಬ್ಯೂಟಿಫುಲ್ಲಾಗಿ ಟ್ರಿಪ್ ಮಾಡಬೇಕು ಅಲ್ವಾ? ಎಸ್, ಈಗ ನೀವು ಪ್ಲ್ಯಾನ್ ಮಾಡ್ಕೊಂಡು ಟ್ರಿಪ್ ಮಾಡ್ತೀರಲ್ವಾ, ಅದೇ ಥರನೇ ನಿಮ್ಮ ಜರ್ನಿನೂ ಕೂಡ ನೀವು ಪ್ಲ್ಯಾನ್ ಮಾಡಿಕೊಂಡು ಟ್ರಿಪ್ ಮಾಡಿದೆ ಅಂತ ಹೇಳಿದ್ರೆ ನಿಮ್ಮ ಲೈಫಲ್ಲಿ ನೀವು ಫೇಲ್ಯೂರ್ ಆಗ್ಲಿಕ್ಕೆ ಚಾನ್ಸೇ ಇಲ್ಲ. ಓಕೆ, ಅದನ್ನೇ ನೀವು ಈ ಒಂದು ಲಾ ಆಫ್ ಅಟ್ರಾಕ್ಷನ್ ಕಲಿತೀರಾ. ನಾವು ಟ್ರಾವೆಲ್ ಮಾಡ್ತೀವಲ್ವ, ಏನು ಒಂದು 1 ಡೇ ಅಥವಾ 2 ಡೇ 1 ವೀಕ್ ಅಥವಾ ವರ್ಷದಲ್ಲಿ ಒಂದ್ಸಲ ನಾವು ಪ್ಲ್ಯಾನ್ ಮಾಡ್ತೀವಿ ಹೊರಗಡೆ ಹೋಗಲಿಕ್ಕೆ. ಬಟ್ ಲೈಫ್ ಟ್ರಾವೆಲ್ ಅನ್ನೋದು 1 ದಿನ 2 ದಿನದ ಪ್ಲ್ಯಾನಿಂಗ್ ಅಲ್ಲ ಅಲ್ವಾ? ಅದೊಂಥರ ನಮ್ಮ ಲೈಫಲ್ಲಿ ನಾವು ಉಸಿರಾಡೋ ಅಷ್ಟು ದಿನ ಅದೊಂಥರ ಟ್ರಾವೆಲ್ ಥರನೇ ನಮಗೆ. ಆ ಟ್ರಾವೆಲ್ ಖುಷಿಯಾಗಿದ್ದರೆ ಮಾತ್ರ, ನಮ್ಮ ಲೈಫಲ್ಲಿ ನಾವು ಖುಷಿಯಾಗಿದ್ದರೆ ಮಾತ್ರ, ಈ ಒಂದು ಟ್ರಾವೆಲ್ನ ನಾವು ಹ್ಯಾಪಿಯಾಗಿ ಲೀಡ್ ಮಾಡಿದರೆ ಮಾತ್ರ ಇದಕ್ಕೊಂದು ಸಾರ್ಥಕ ಅಂತ ಇರುತ್ತೆ. ಸುಮ್ಮನೆ ನಾವೇನೋ ಜೀವನ ಮಾಡ್ತಿದ್ದೀವಿ, ಬದುಕ್ತಾ ಇದ್ದೀವಲ್ಲ, ದೇವ್ರೊಂದೇನೋ ನಮಗೊಂದು ಜೀವ ಕೊಟ್ಟಿದ್ದಾರೆ, ಬದುಕ್ತಾ ಇದ್ದೀನಿ, ದೇವ್ರು ಇಟ್ಟಂಗೆ ಆಗುತ್ತೆ ಅಂತ ಬದುಕೋದ್ಕಿಂತ ನಾನು ಈ ಥರ ಇರ್ತೀನಿ, ನನ್ನ ಲೈಫಲ್ಲಿ ಈ ಥರ ಇರಬೇಕು, ಈ ಥರ ಲೈಫನ್ನೇ ನಾನು ಲೀಡ್ ಮಾಡ್ತೀನಿ ಅನ್ನೋದಿದೆಯಲ್ಲ, ಅದು ನಮ್ಮ ಲೈಫ್ ಟ್ರಾವೆಲ್, ಹ್ಯಾಪಿ ಲೈಫ್, ಹ್ಯಾಪಿ ಟ್ರಾವೆಲ್ ಅಂತ ಹೇಳೋದು. ಓಕೆನಾ? ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಆದಷ್ಟು ಬೇಗ ಲಾ ಆಫ್ ಅಟ್ರಾಕ್ಷನ್ ಕ್ಲಾಸ್ಗೆ ಜಾಯಿನ್ ಆಗ್ಬೋದು. ಎಸ್, ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ಇಲ್ಲಿ ಯಾವೊಂದು ವ್ಯಕ್ತಿಗೋಸ್ಕರ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ ಆ ವ್ಯಕ್ತಿ ಫೋಟೋ ಅಥವಾ ಫೇಸ್ ಅವ್ರ ಜೊತೆ ಕಳೆದಂಥ ಹ್ಯಾಪಿ ಮೂಮೆಂಟ್ಸ್ ಇರ್ಬೋದು, ಅದೆಲ್ಲದನ್ನು ನೆನಪು ಮಾಡ್ಕೊಳ್ಳಿ. ಜನರಲ್ ರೀಡಿಂಗ್. ಓಕೆ, ಇದು ನೀವು ಪರ್ಸ್ನಲಾಗಿ ನೀವು ತೊಗೊಬೇಕಂತ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಪರ್ಸ್ನಲ್ ರೀಡಿಂಗ್ಸ್ನ ಬುಕ್ ಮಾಡ್ಕೊಳ್ಳಿ. ಎಸ್, ಈ ಒಂದು ಫಿಲ್ಮ್ ನೋಡ್ತಾ ನಿಮ್ಮ ಪರ್ಸನ್ ಯಾರ ಬಗ್ಗೆ ನೋಡ್ತಾ ಇದ್ದಾರೆ ಈ ರೀಡಿಂಗ್ನ ಅವರ ಫೋಟೋ ನೇಮ್ನ ಹೇಳಿ, ಫೋಟೋ ನೆನ್ಪು ಮಾಡ್ಕೊಳ್ಳಿ ಅಥವಾ ಫೇಸ್ನ ನೆನ್ಪು ಮಾಡ್ಕೊಳ್ಳಿ. ಓಕೆ, ಎಸ್, ಇಲ್ಲಿ ನಿಮ್ಮ ಮತ್ತು ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಏನಿದೆ ಅನ್ನೋದನ್ನು ಚೆಕ್ ಮಾಡ್ತಾ ಇರೋದು. ಓಕೆ, ತುಂಬಾ ಆನ್ ಆ್ಯಂಡ್ ಆಫ್ ಎನರ್ಜಿಲಿ ಕಾಣಿಸ್ತಾ ಇದೆ. ನಿಮ್ಮ ಪರ್ಸನ್ ಎನರ್ಜಿ ಆ್ಯಂಡ್ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಇಲ್ಲಿ ಬರ್ತಿರೋವಂಥದ್ದು ಆನ್ ಆ್ಯಂಡ್ ಆಫ್. ಒಂದ್ಸಲ ಸರಿ ಇರುತ್ತೆ, ಇನ್ನೊಂದ್ಸಲ ಮತ್ತೆ ಫೈಟಿಂಗ್ ಆಗುತ್ತೆ, ಒಂದ್ಸಲ ಸರಿ ಇರುತ್ತೆ, ಇನ್ನೊಂದ್ಸಲ ಫೈಟಿಂಗ್ ಆಗುತ್ತೆ. ಈ ರಿಲೇಷನ್ಶಿಪ್ಪಲ್ಲಿ ಹ್ಯಾಪಿನೆಸ್ ಇಲ್ಲ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. ದಟ್ ಮೀನ್ಸ್ ಹ್ಯಾಪಿನೆಸ್ ಇಲ್ಲ ಬಿಕಾಸ್ ನೀವು ಆನ್ ಆ್ಯಂಡ್ ಆಫ್ ನಡೀತಿದೆ. ಆ್ಯಂಡ್ ಪದೇ ಪದೇ ಜಗಳ ಮಾಡ್ಕೊಳ್ಳೋದು, ಪದೇ ಪದೇ ಮನಸ್ತಾಪ ಮಾಡ್ಕೊಳ್ಳೋದು. ಸೊ ಹ್ಯಾಪಿನೆಸ್ ಎಲ್ಲಿರಬೇಕು ಅಲ್ವಾ?
ಸೊ ಆ ಒಂದು ಸಿಚುವೇಶನ್ ನಿಮ್ಮ ಆ್ಯಂಡ್ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ನನಗೆ ಇಲ್ಲಿ ಬರ್ತಿರುವಂಥದ್ದು. ಓಕೆ, ನೀವೇ ಪ್ರಪಂಚ, ನೀವೇ ಎಲ್ಲ, ನೀವೇನೆ ಅಂತ ಅಂದ್ಕೊಂಡಿದ್ದಂಥ ವ್ಯಕ್ತಿ ಇವಾಗ ನೀವಂದ್ರೆ ಆಗಲ್ಲ ಅನ್ನೋ ಥರದಲ್ಲಿ ಅವರ ರಿಯಾಕ್ಷನ್ ಇದೆ ಅಂತೇಳಿ ಕಾಣಿಸ್ತಾ ಇದೆ. ಒಂದು ಟೈಮಲ್ಲಿ ನೀವೇ ಅವ್ರಿಗೆ ಬೇಕಿತ್ತು, ನೀವು ಅವರಿಗೆ ತುಂಬಾ ಹೆಲ್ಪ್ ಮಾಡ್ತಾ ಇದ್ರಿ, ನೀವೇ ಅವರಿಗೆಲ್ಲ ಆಗಿದ್ರಿ. ಸೊ ಒಂದು ಟೈಮಲ್ಲಿ ನೀವಂದರೆ ಅವರಿಗೆ ತುಂಬಾ ಪ್ರೀತಿ, ತುಂಬಾ ಇಷ್ಟ ಆಗಿತ್ತು. ಬಟ್ ಇವಾಗ ಅವರಿಗೆ ನೀವಂದರೆ ಎಲ್ಲೋ ಒಂದು ಕಡೆ ಏನು ಹೇಳ್ಬೋದು, ಒಂದು ಅಸಡ್ಡೆ ಅನ್ನೋವಂಥದ್ದಾಗಿರಲಿ, ಅಥವಾ ಸಮಥಿಂಗ್ ಕೋಪ ಬರೋದು, ನಿಮ್ಮ ಜೊತೆ ಮಾತಾಡ್ತಿದ್ರೆ ಕೋಪ ಮಾಡ್ಕೊಳ್ಳೋದು, ಸಿಟ್ಟು ಮಾಡ್ಕೊಳ್ಳೋದು, ಅಥವಾ ಹೇಳುವಂಥದ್ದು ನೀನಂದರೆ ನನಗೆ ಇಷ್ಟ ಇಲ್ಲ, ಬೇಡ ಅಂತ ಹೇಳುವಂಥದ್ದು. ಸೊ ಈ ಥರ ಎಲ್ಲ ಎನರ್ಜಿ ನನಗೆ ಇಲ್ಲಿ ಬರ್ತಾ ಇದೆ. ಓಕೆ, ನಿಮ್ಮ ಎನರ್ಜಿಗೆ ಇಲ್ಲಿ ಕನೆಕ್ಟ್ ಮಾಡಿದಾಗ ನೀವು ಇಲ್ಲಿ ಫುಲ್ ಸೈಲೆಂಟ್ ಆಗ್ಬಿಟ್ಟಿದ್ರೆ, ಏನು ಬೇಕಿದ್ರೂ ಮಾಡ್ಕೊ, ನಿಂಗೆ ಇಷ್ಟ ಬಂದಂಗೆ ನೀನು ಮಾಡ್ಕೊ, ನಿನಗೆ ಹೇಗೆ ಅನ್ಸುತ್ತೆ ಹಾಗೆ ಮಾಡು, ನಿನಗೆ ಹೇಗೆ ಅನ್ಸುತ್ತೆ ಹಾಗೆ ನನ್ನ ಜೊತೆ ಮಾತಾಡು, ಆ ಥರ ನೀವಿಲ್ಲಿ ಬಿಟ್ಬಿಟ್ಟಿದ್ದೀರಾ. ಇಷ್ಟು ದಿನ ನೀವು ತುಂಬ ಟ್ರೈ ಮಾಡ್ತಿದ್ರಿ ಅವ್ರನ್ನ ಕನ್ವಿನ್ಸ್ ಮಾಡೋಕ್ಕೆ, ಅಥವಾ ಅವ್ರ ಜೊತೆಗೆ ಒಂದು ಖುಷಿಯಾಗಿರ್ಲಿಕ್ಕೆ ತುಂಬ ಟ್ರೈ ಮಾಡ್ತಾಯಿದ್ರಿ. ಬಟ್ ಈಗ ನಿಮಗೆ ಅನಿಸಿದೆ ಏನು ಬೇಕಿದ್ರೂ ಮಾಡ್ಕೊಳ್ಳಿ, ಏನು ಬೇಕಿದ್ರೂ ಆಗಲಿ ಅಂತ ಫುಲ್ ಸೈಲೆಂಟ್ ಆಗಿದ್ದೀರಾ. ನೀವು ಫುಲ್ಲು ಈ ಪ್ರೀತಿಯಿಂದ ಇರ್ಬೋದು, ಈ ಒಂದು ಸಮಥಿಂಗ್ ಇಶ್ಯೂಸಿಂದ ಇದರಿಂದ ಸ್ವಲ್ಪ ಹಿಂದೆ ಬಂದಿದ್ದೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಸರಿನಾ? ನೀವು ಹಿಂದೆ ಬಂದ ಕೂಡಲೇ ಅವ್ರಿಗೆ ರಿಯಲೈಸ್ ಆಗಿದೆ ಎಲ್ಲಿ ಇದನ್ನು ಕಳ್ಕೊಂಡ್ಬಿಡ್ತೀನಿ ಈ ಪ್ರೀತಿನ ಅಂತ. ಓಕೆನಾ? ಆ ಪರ್ಸನಿಗೆ ನೀವು ಹಿಂದೆ ಸ್ಟೆಪ್ ಯಾವಾಗ ಇಟ್ಟಿದ್ದೀರಾ ಅವಾಗ ಅವ್ರಿಗೆ ರಿಯಲೈಸ್ ಆಗಿರುವಂಥದ್ದು, ನೀವು ಯಾಕೋ ಮುಂಚಿನ ಹಾಗೆ ಕನ್ವಿನ್ಸ್ ಮಾಡೋದು, ಅಥವಾ ಸಾರಿ ಕೇಳೋದು, ಅಥವಾ ಮುಂಚಿನ ಥರ ನೀನು ನನ್ನ ಜೊತೆಗೆ ಮಾತಾಡ್ತಿಲ್ಲ, ಮುಂಚಿನ ಥರ ಇಲ್ಲ ಅಂತ ಆ ವ್ಯಕ್ತಿ ನಿಮ್ಮ ಹತ್ರ ಹೇಳ್ತಾನೆ ಇವಾಗ ನಿಮ್ಮ ಹತ್ರಕ್ಕೆ ಅವ್ರು ಬರ್ತಾ ಇದ್ದಾರೆ. ಸರಿನಾ? ಇವಾಗ ನಿಮ್ಮ ಮನಸ್ಸನ್ನ ಗೆಲ್ಲೋವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತೇಳಿ ಕಾಣಿಸ್ತಾ ಇದೆ. ಇಷ್ಟು ದಿನ ನೀವು ಅವ್ರ ಮನಸ್ಸನ್ನ ಗೆಲ್ಲಲಿಕ್ಕೆ ಟ್ರೈ ಮಾಡ್ತಾ ಇದ್ರಿ, ಬಟ್ ಇವಾಗ ಅವ್ರು ನಿಮ್ಮ ಮನಸ್ಸನ್ನ, ನಿಮ್ಮನ್ನ ಗೆಲ್ಲೋದಕ್ಕೆ ಅವರು ಏನು ಟ್ರೈ ಮಾಡ್ತಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಟ್ರಾವೆಲ್ ಎನರ್ಜಿ ಬರ್ತಾ ಇದೆ ಇಲ್ಲಿ. ನೀವು ಕೆಲಸದ ವಿಷಯವಾಗಿ ಅಥವಾ ಫ್ಯಾಮಿಲಿ ಟ್ರಿಪ್ ಮಾಡ್ತಿರ್ಬೋದು, ಫ್ಯಾಮಿಲಿ ಜೊತೆಗೆ ಟ್ರಿಪ್ ಮಾಡ್ತಿರ್ಬೋದು, ನಿಮ್ಮ ಎಕ್ಸ್ ಪರ್ಸನ್ ಬಗ್ಗೆ ನೀವು ಇಲ್ಲಿ ಯೋಚನೆ ಮಾಡ್ತಿದ್ದೀರಾ. ಎಸ್, ನೋಡಿ ಇಲ್ಲಿ 1 ಮಿನಿಟ್, ಸಿ ಎಕ್ಸ್ ಅಂತ ಹೇಳಿ ಬರ್ತಾ ಇದೆ. ಓಕೆ, ನಿಮ್ಮ ಎಕ್ಸ್ ಪರ್ಸನ್ ಬಗ್ಗೆ ಅಥವಾ ಎಕ್ಸ್ ಹಸ್ಬೆಂಡ್, ಎಕ್ಸ್ ವೈಫ್ ಬಗ್ಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಬಟ್ ಅದೇನೆ ನೀವು ಇಷ್ಟು ದಿನ ಏನು ಟ್ರೈ ಮಾಡ್ತಿದ್ರಿ, ಇವಾಗ ಅವ್ರು ನಿಮ್ಮ ಜೊತೆಗೆ ಮಾತಾಡಲಿಕ್ಕೆ, ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮನ್ನು ಮತ್ತೆ ಅದೇ ಹಳೆ ದಾರಿ ಕರ್ಕೊಂಬರ್ಲಿಕ್ಕೆ ಅವರು ಟ್ರೈ ಮಾಡ್ತಾ ಇದ್ದಾರೆ ಅಂತೇಳಿ ಕಾಣಿಸ್ತಾ ಇದೆ. ಓಕೆ, ನಿಮ್ಮ ಎಕ್ಸ್ ರಿಟರ್ನ್ ಆಗ್ತಿರೋವಂಥದ್ದು, ಅಥವಾ ನಿಮ್ಮ ಎಕ್ಸ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿರೋವಂಥದ್ದು, ಅವರ ಕರೆಂಟ್ ಎನರ್ಜಿಗೆ ಕನೆಕ್ಟ್ ಮಾಡಿ ನೋಡಿದಾಗ ಬರ್ತಿರೋಂಥ ಎನರ್ಜಿ ಇದು. ಎಲ್ ಲೆಟರ್, ಎ ಲೆಟರ್, ಸಿ ಲೆಟರ್, ಬಿ ಲೆಟರ್, ಜೆ ಲೆಟರ್, ಕೆ ಲೆಟರ್, ವೈ, ವಿ, ಎಸ್, ಎಂ, ಸಿ, ಐ, ಆರ್, ಓಕೆ, ಎ, ಡಿ, ಇ ಲೆಟರ್. ಓಕೆ, ತುಲಾ ರಾಶಿಯವರ ಪ್ರೆಸೆನ್ಸ್ ಇದೆ. ಕರ್ಕಾಟಕ, ಮೀನ, ವೃಷಭ, ಧನಸ್ಸು, ಕನ್ಯಾ ರಾಶಿ, ಮಕರ ರಾಶಿಯವರ ಪ್ರೆಸೆನ್ಸ್ ಇಲ್ಲಿ ಇದೆ. ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಲ್ಲಿ ಬರ್ತಿರೋವಂಥದ್ದು, ಓಕೆ, ರೀಸನ್ ಇಲ್ದೇನೆ ನಿಮ್ಮಿಂದ ಅವರು ದೂರ ಆಗಿದ್ದಾರೆ. ರೀಸನ್ನೇ ಹೇಳ್ತಾ ಇಲ್ಲ ಯಾಕೆ ಅಂತ ಹೇಳ್ಬಿಟ್ಟು. ನೀವು ತುಂಬ ಟ್ರೈ ಮಾಡಿದ್ದೀರಾ, ರೀಸನ್ ಏನು, ಏನಕ್ಕೆ ಈ ಥರ ಪ್ರಾಬ್ಲಮ್ ಆಗ್ತಿದೆ, ಅಥವಾ ಆನ್ ಆ್ಯಂಡ್ ಆಫ್ ನಡೀತಿದೆ, ಏನಕ್ಕೆ ಸಡನ್ ಆಗಿ ಈ ಥರ ವಿಚಿತ್ರವಾಗಿ ರಿಯಾಕ್ಟ್ ಮಾಡ್ತಿರೋವಂಥದ್ದು, ಅದನ್ನೆಲ್ಲ ನೀವು ಕೇಳ್ತಾ ಇದ್ದೀರಾ. ಅವರಿಗೆ ರೀಸನ್ನೇ ಇಲ್ಲ. ರೀಸನ್ ಇಲ್ದೇ ಕೆಲವೊಬ್ರಿಗೆ ಇಲ್ಲಿ ದೃಷ್ಟಿ ದೋಷ ಆಗಿರೋವಂಥದ್ದು ಇಲ್ಲಿ
ಚಾನಲೈಸ್ ಆಗ್ತಾ ಇದೆ. ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಎಲ್ಲ ಒಂದು ಕಡೆ ಅವರಿಗೆ ದೃಷ್ಟಿ ದೋಷ ಆಗಿರುವಂಥದ್ದು, ಅಥವಾ ಸಮಥಿಂಗ್ ಇಲ್ಲಿ ನೀವಿಬ್ರು ಹ್ಯಾಪಿಯಾಗಿರೋದು ನಿಮ್ಮ ಫ್ರೆಂಡ್ಸಿಗಿರ್ಬೋದು, ಅಥವಾ ಸಮಥಿಂಗ್ ನಿಮಗೆ ಜೊತೆಯಾಗಿದ್ದವರೇ ಎಲ್ಲೋ ಒಂದು ಕಡೆ ಅವರು ಏನಪ್ಪ ಇಷ್ಟು ಚೆನ್ನಾಗಿದ್ದಾರಲ್ಲ, ಇಬ್ರು ಇಷ್ಟು ಖುಷಿಯಾಗಿದ್ದಾರಲ್ಲ, ಹ್ಯಾಪಿಯಾಗಿದ್ದಾರಲ್ಲ ಅನ್ನೋವಂಥದ್ದು ಎಲ್ಲೋ ಒಂದು ಕಡೆ ಅವ್ರಿಗೆ ಮನಸ್ಸಿಗೆ ಬಂದಿದೆ. ಓಕೆ, ಸೊ ಅಷ್ಟ್ರ ಮೇಲಿಂದ ಎಲ್ಲೋ ಒಂದು ಕಡೆ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಅಂತೇಳಿ ಕಾಣಿಸ್ತಿದೆ. ಓಕೆನಾ, ಸಮಥಿಂಗ್ ದೃಷ್ಟಿ ದೋಷ ಅನ್ನುವಂಥದ್ದು ಬರ್ತಾ ಇದೆ. ಒಂದು ಅರ್ಥ ಮಾಡ್ಕೊಳ್ಳಿ, ದೃಷ್ಟಿ ದೋಷ ಬೇರೆ, ಬ್ಲ್ಯಾಕ್ ಮ್ಯಾಜಿಕ್ ಮಾಡುವಂಥದ್ದು ಬೇರೆ. ಓಕೆ, ನೆಗೆಟಿವ್ ಮಾಡುವಂಥದ್ದು ಬೇರೆ, ಸರಿನಾ? ಎರಡು ಒಂದೇ ಅಲ್ಲ. ಇಲ್ಲಿ ಕೆಲವೊಬ್ರು ದೃಷ್ಟಿ ದೋಷ ಅಂದ್ಕೂಡ್ಲೆ ಏನೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ಬಿಟ್ಟಿದಾರಾ ಅಂತ ಯೋಚನೆ ಮಾಡ್ತಾರೆ. ನೋ, ಬ್ಲ್ಯಾಕ್ ಮ್ಯಾಜಿಕ್ಕೇ ಬೇರೆ, ದೃಷ್ಟಿ ದೋಷ ಆಗಿರೋದೇ ಬೇರೆ. ಓಕೆನಾ? ಓಕೆ, ರೀಸೆಂಟಾಗಿ ನೀವು ಅಥವಾ ನಿಮ್ಮ ಪರ್ಸನ್ ಎಲ್ಲ ಒಂದು ಕಡೆ ಒಂದು ಈವೆಂಟಿಗೆ ಹೋಗಿರುವಂಥದ್ದು ಇಲ್ಲಿ ಚಾನಲೈಸ್ ಆಗ್ತಿದೆ. ಈವೆಂಟ್ ಅಂತ ಹೇಳಿದ್ರೆ ಒಂದು ಫ್ಯಾಮಿಲಿ ಫಂಕ್ಷನ್ ಇರ್ಬೋದು, ಫ್ರೆಂಡ್ಸಿಂದ ಏನೋ ಫಂಕ್ಷನ್ ಇರ್ಬೋದು, ಮ್ಯಾರೇಜ್ ಫಂಕ್ಷನ್ ಇರ್ಬೋದು, ಅಥವಾ ನಾಮಕರಣ, ಬರ್ತ್ಡೇ ಪಾರ್ಟಿ, ಸಮಥಿಂಗ್ ಆ ಥರ ಒಂದು ಏನೋ ಈವೆಂಟಿಗೆ ಹೋಗಿರೋ ಹಾಗೆ ಇಲ್ಲಿ ಚಾನಲೈಸ್ ಆಗ್ತಿದೆ. ಓಕೆ, ಸೊ ಅಲ್ಲಿ ಏನಾದರೂ ದೃಷ್ಟಿದೋಷ ಆಗಿರಬಹುದು. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಅಥವಾ ನಿಮ್ಮ ಪರ್ಸನ್ ಡೇಟ್ ಆಫ್ ಬರ್ತ್ 15, 21st, 26, 31st, 11, 5, 1, 10, 12. ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತು ಆಗ್ಬೋದು, ನಿಮ್ಮ ಪರ್ಸನ್ ಡೇಟ್ ಆಫ್ ಬರ್ತು ಆಗ್ಬೋದು, ಅಥವಾ ನಿಮ್ಮ ಮ್ಯಾರೇಜ್ ಡೇಟ್ ಕೂಡ ಆಗ್ಬೋದು. ಇಲ್ಲಿ ಮ್ಯಾರಿಡ್ ಪೀಪಲ್ ಕೂಡ ಈ ಒಂದು ರೀಡಿಂಗ್ನ ನೋಡ್ತಾ ಇರ್ತೀರ ಅಲ್ವಾ? ಎಸ್, 23 ಡೇಟ್ ಆಫ್ ಬರ್ತ್ ಕೂಡ ಇಲ್ಲಿ ಚಾನಲೈಸ್ ಆಗ್ತಿದೆ. ಓಕೆ, ಓಕೆ, ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ನೀವು ಇಲ್ಲಿ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದೀರಾ ಅನ್ನುವಂಥದ್ದು ಇಲ್ಲಿ ಚಾನಲೈಸ್ ಆಗ್ತಿದೆ. ದಟ್ ಮೀನ್ಸ್ ನೀವೇನೇ ಟ್ರೈ ಮಾಡಿದ್ರು ಇಲ್ಲಿ ಆಗ್ತಾ ಇರಲಿಲ್ಲ, ವರ್ಕೌಟ್ ಆಗ್ತಿರಲಿಲ್ಲ. ಸೊ ನೀವು ಇಲ್ಲಿ ತುಂಬ ಡಿಸ್ಟರ್ಬ್ ಆಗಿದ್ದೀರಾ, ಫುಲ್ ಸೈಲೆಂಟ್ ಆಗಿದ್ದೀರಾ. ಅದೇ ಕಾರಣಕ್ಕೆ ಏನು ಟ್ರೈ ಮಾಡಿದ್ರು ಏನೂ ಆಗ್ತಾ ಇಲ್ಲ, ನಾನು ಅನ್ಕೊಳ್ಳೋದೊಂದು ಹೇಳೋದೊಂದು ಆಗೋದು ಇನ್ನೊಂದು ಆಗ್ತಿದೆ. ಸೊ ಅದಕ್ಕೆ ನೀವು ಇಲ್ಲಿ ಸೈಲೆಂಟ್ ಆಗಿದ್ದೀರಾ, ಡಿಸ್ಟರ್ಬ್ ಆಗಿದ್ದೀರಾ, ನಿಮ್ಮ ಮೈಂಡ್ ಫುಲ್ ಡಿಸ್ಟರ್ಬ್ ಆಗಿದೆ ಅಂತ ಇಲ್ಲಿ ಕಾಣಿಸ್ತಿದೆ. ಓಕೆ, ಓಕೆ, ಆ ಡಿಸ್ಟರ್ಬೆನ್ಸ್ ಏನಿತ್ತು, ಆ ನೆಗೆಟಿವ್ಸ್ ನಿಮಗೇನು ಥಾಟ್ಸ್ ಬರ್ತಿತ್ತು, ಅದು ಕ್ರಮೇಣ ಈ ಒಂದು 4 ಡೇಸಲ್ಲಿ ಕ್ರಮೇಣ ಕಡಿಮೆ ಆಗುತ್ತೆ. ಡಿಸ್ಟರ್ಬೆನ್ಸ್ ಎಲ್ಲದು ಕೂಡ ಕ್ರಮೇಣ ಕಡಿಮೆ ಆಗುತ್ತೆ ಅಂತೇಳಿ ಕಾಣಿಸ್ತಿದೆ. ಬಿಕಾಸ್ ಇಲ್ಲಿ ನೀವು ಸೈಲೆಂಟ್ ಆದ ಕೂಡಲೇ ನಿಮ್ಮ ಪರ್ಸನ್ ವ್ಯಕ್ತಿತ್ವ ಅಥವಾ ನಿಮ್ಮ ಪರ್ಸನ್ ಮೈಂಡ್ ಫುಲ್ ಚೇಂಜ್ ಆಗಿರುವಂಥದ್ದು. ದಟ್ ಮೀನ್ಸ್ ನಿಮ್ಮನ್ನು ಒಲಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ, ನೀವೆಲ್ಲಿ ಕಂಪ್ಲೀಟ್ ದೂರ ಆಗ್ಬಿಡ್ತೀರೇನೋ ಅವರಿಂದ ಅಂತ ಅವ್ರಿಗೀಗ ಭಯ ಶುರು ಆಗಿ ಅವ್ರೇನು ಅನ್ಕೊಂಡಿದ್ದಾರೆ, ಜಸ್ಟ್ ನಿಮ್ಮನ್ನು ಅವರು ಒಲಿಸ್ಕೊಳ್ಲಿಕ್ಕೋಸ್ಕರ ಸಮಥಿಂಗ್ ಏನೋ ಟ್ರೈ ಮಾಡ್ತಿದ್ದಾರೆ. ಸರ್ಪ್ರೈಸ್ ಕೊಡೋಣ, ಅಥವಾ ಸರ್ಪ್ರೈಸ್ ಗಿಫ್ಟ್ ಕೊಡೋವಂಥದ್ದಾಗಿರಲಿ, ಅಥವಾ ಸಮಥಿಂಗ್ ನಿಮಗೋಸ್ಕರ ಏನೋ ಟ್ರೈ ಮಾಡ್ತಾ ಇದ್ದಾರೆ ಅವರು ನಿಮ್ಮನ್ನು ಒಲಿಸ್ಕೊಳ್ಲಿಕ್ಕೆ. ಓಕೆ, ಟ್ಯಾರೋ ಇಂದ ಏನು ಬರುತ್ತೆ ಚೆಕ್ ಮಾಡೋಣ. ಓಕೆ, ದ ಚಾರಿಯಟ್ ಬರ್ತಿದೆ. ಕಿಂಗ್ ಆಫ್ ವ್ಯಾಂಡ್ಸ್. ವಾವ್, ಎಸ್, ನೋಡಿ ಇಲ್ಲಿ 10 ಆಫ್ ಕಪ್ಸ್ ಬರ್ತಾ ಇದೆ. ತುಂಬ ಎಮೋಷ್ನಲಿ ಕನೆಕ್ಟ್ ಆಗಿದ್ದೀರಾ. ಓಕೆ, ಎಮೋಷ್ನಲಿ ಕನೆಕ್ಟ್ ಆಗಿದ್ದೀರಾ. ದ ಸ್ಟಾರ್ ಕಾರ್ಡ್, ಬಾಟಮ್ ಆಫ್ ದ ಕಾರ್ಡ್. ಓಕೆ, 4 ಆಫ್ ಸಾರ್ಟ್ಸ್ ಬರ್ತಾ ಇದೆ. ತುಂಬ ಎಮೋಷ್ನಲಿ ನೀವಿಬ್ರು ಕನೆಕ್ಟ್ ಆಗಿದ್ದೀರಾ. ಇಲ್ಲಿ ಆನ್ ಆ್ಯಂಡ್ ಆಫ್ ಅಂತ ಹೇಳ್ಬಿಟ್ಟು ನನಗೆ ಈ ಒಂದು ಕ್ಯಾಂಡಲ್ ವ್ಯಾಕ್ಸಲ್ಲಿ ಬಂದಿರೋಂಥ ಎನರ್ಜಿ, ನಿಮ್ಮ ಆನ್ ಆ್ಯಂಡ್ ಆಫ್ ಏನಾಗ್ತಾ ಇತ್ತು, ಬಟ್ ನೀವಿಲ್ಲಿ ಏನು ಮಾತಲ್ಲಿ ನೀವಿಬ್ರು ಜಗಳ ಮಾಡ್ಕೊಂಡಿದ್ರು ಕೂಡ ಮನಸ್ಸಿಂದ ನೀವಿಬ್ರು ಯಾವುದೇ ಕಾರಣಕ್ಕೂ ದೂರ ಆಗಲಿಲ್ಲ.
ಮಾತಿಂದ ಇರ್ಬೋದು ಅಥವಾ ಫಿಸಿಕಲಿ ಇರ್ಬೋದು. ಆ್ಯಂಡ್ ಮಾತಿಂದ ನೀವಿಬ್ರು ದೂರ ಆಗಿದ್ದೀರಾ ಬಿಟ್ಟರೆ ಮನಸ್ಸಿಂದ ನೀವಿಬ್ರು ಇನ್ನೂ ಹತ್ತಿರದಲ್ಲೇ ಇದ್ದೀರಾ, ಒಟ್ಟಿಗೆ ಇದ್ದೀರಾ. ಬಟ್ ಇಲ್ಲಿ ಒಬ್ಬರು ದಡ್ಡ ಕೆಲಸ ಮಾಡಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಿದೆ. ದಟ್ ಮೀನ್ಸ್ ದಡ್ಡ ಕೆಲಸ ಆಲ್ರೆಡಿ ಅಲ್ಲಿ ರೀಡಿಂಗಲ್ಲಿ ಬಂದಿದೆ. ನೀವು ಅವ್ರ ಜೊತೆ ಪ್ರೀತಿನ ಮಾತಾಡುವಾಗ ಅವ್ರು ಸೈಲೆಂಟ್ ಆಗಿರೋದು, ಅವ್ರ ಪ್ರೀತಿನ ನಿಮ್ಮ ಜೊತೆ ಮಾತಾಡುವಾಗ ನೀವು ಸೈಲೆಂಟ್ ಆಗಿರೋದು. ಓಕೆ, ಸೊ ಇದೇ ಇಲ್ಲಿ ಆಗಿನೇ ನಿಮ್ಮಿಬ್ಬರ ಮಧ್ಯೆ ತುಂಬಾ ಡಿಫ್ರೆನ್ಸ್, ಗ್ಯಾಪ್, ಹಾಗೆ ಏನು ಕಮ್ಯುನಿಕೇಷನ್ ಗ್ಯಾಪ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಎಲ್ಲ ಆಗ್ತಿರೋವಂಥದ್ದು ಕಾಣಿಸ್ತಿದೆ. ನೋಡಿ ಇಲ್ಲಿ ಎಷ್ಟು ಕ್ಲಿಯರ್ ಎನರ್ಜಿ ನನಗೆ ಇಲ್ಲಿ ಬರ್ತಿರೋವಂಥದ್ದಂದರೆ, ನಿಮ್ಮ ಮತ್ತು ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಒಬ್ರಿಗೊಬ್ರು ಏನು ಪ್ರೀತಿ ಇದೆ, ಒಬ್ರಿಗೊಬ್ರು ತುಂಬಾನೇ ಮಾತಾಡಬೇಕು ಅನ್ನೋಂಥ ಕುತೂಹಲ ಇದೆ, ಹಂಬಲ ಇದೆ, ಎಲ್ಲದೂ ಇದೆ. ಬಟ್ ಇಲ್ಲಿ ಏನಂತ ಹೇಳಿದ್ರೆ ಸ್ವಲ್ಪ ಈಗೋ, ಅವಳು ಬಂದಾಗ ಅಥವಾ ಅವ್ನು ಬಂದಾಗ ನಾನು ಯಾಕೆ ಮಾತಾಡಿಸ್ಬೇಕು, ಅಥವಾ ನೀವಾಗೆ ಹೋದಾಗ ಅಥವಾ ಅವರಾಗೆ ಬಂದಾಗ, ಇಲ್ಲಿ ಇಬ್ರಿಗೂ ಅದೇ ಕ್ಲಾಶಸ್ ಆಗಿನೇ ಇಲ್ಲಿ ಪ್ರಾಬ್ಲಮ್ ಆಗ್ತಿರೋದು. ಕಿಂಗ್ ಆಫ್ ಫ್ಯಾನ್ಸ್ ಇದೆ, ಸ್ವಲ್ಪ ಅಧಿಕಾರ ಚಲಾಯಿಸೋದು. ಆ್ಯಂಡ್ ಇಲ್ಲಿ ದ ಚಾರಿಯೇಟ್ ಬಂದಿರೋದ್ರಿಂದ ಸಮಥಿಂಗ್ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಲೈಫಲ್ಲಿ. ತುಂಬ ಬ್ಯಾಲೆನ್ಸಿಂಗ್ ನಡೀತಾ ಇದೆ, ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ ಲೈಫಲ್ಲಿ. ಅದೆಲ್ಲದನ್ನು ಕೂಡ ನೀವು ಬ್ಯಾಲೆನ್ಸ್ ಮಾಡಿಕೊಂಡು ಈ ಒಂದು ಪ್ರೀತಿನೂ ಈ ಒಂದು ವ್ಯಕ್ತಿನೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ತೊಗೊಂಡು ಹೋಗ್ತಾನೇ ಇದ್ದೀರಾ. ಬಟ್ ಇಲ್ಲಿ ನೋಡಿ, ಇಲ್ಲಿ 4 ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ತುಂಬ ಪ್ರೇ ಮಾಡ್ತಿರೋವಂಥದ್ದು, ಈ ರಿಲೇಶನ್ಶಿಪ್ ಸರಿಯಾಗಲಿ ಅಂತ ಹೇಳ್ಬಿಟ್ಟು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಿರೋಂಥದ್ದಾಗಿರಲಿ ಅಥವಾ ಹರಕೆ ಮಾಡ್ಕೊಳ್ತಿರೋಂಥದ್ದಾಗಿರಲಿ. ಇಲ್ಲಿ ತುಂಬ ವರ್ಷದಿಂದ ಅವ್ರ ನೆನಪಲ್ಲೇ, ಅವರ ಒಂದು ರಿಲೇಶನ್ಶಿಪ್ಪಲ್ಲೇ ನೀವು ಕ್ಯಾರಿ ಮಾಡ್ಕೊಂಡು ಬರ್ತಿದ್ದೀರಾ. ಕೆಲವೊಬ್ರು ತುಂಬಾ ಏನು ಹೇಳ್ಬೋದು, ಪ್ರಾಬ್ಲಮ್ಸಲ್ಲೇ ಒಂದು ಪ್ರೀತಿ ನಡೆಸ್ತಾ ಇದ್ದೀರಾ. ಅಂದರೆ ಒಂದು ಕಡೆ ಹೊಂದಾಣಿಕೆನೂ ಸರಿಯಾಗಿ ಆಗ್ತಾ ಇಲ್ಲ, ಈ ಕಡೆ ದೂರನೂ ಆಗ್ತಾ ಇಲ್ಲ. ಆ ಥರ ರಿಲೇಶನ್ಶಿಪ್ನ ಲೀಡ್ ಮಾಡ್ತಿದ್ದೀರಾ. ಓಕೆನಾ? ಓಕೆ, ಎಲ್ಲ ಸರಿ ಮಾಡಿಕೊಂಡು ಈ ಪ್ರೀತಿನ ಸರಿ ಮಾಡ್ಕೊಂಡು ಹೋಗೋಣ, ಹ್ಯಾಪಿಯಾಗಿರೋಣ ಅಂತ ಹೇಳೋಕ್ಕೂ ಅದು ಕೂಡ ಆಗ್ತಾ ಇಲ್ಲ. ಇಲ್ಲ, ಈ ಪ್ರೀತಿನ ಸರಿ ಮಾಡ್ಕೊಳ್ಲಿಕ್ಕೆ ಆಗ್ತಿಲ್ಲ, ಜಸ್ಟ್ ಬಿಟ್ಬಿಡೋಣ, ಮೂವ್ ಆನ್ ಆಗೋಣ ಅಂತ ಹೇಳಿದ್ರು, ಅದಕ್ಕೂ ಕೂಡ ನಿಮ್ಮ ಮನಸ್ಸು ಒಪ್ತಾ ಇಲ್ಲ. ಓಕೆ, ನಿಮ್ಮ ಸಿಚುವೇಶನ್ ಇವಾಗ ಯಾವ ಥರ ಅಂತ ಹೇಳಿದ್ರೆ ತಕ್ಕಡಿಯ ಹಾಗೆ ಆ ಥರ ಸಿಚುವೇಶನ್. ಈ ಕಡೆನೂ ಅಲ್ಲ, ಆ ಕಡೆನೂ ಅಲ್ಲ. ಈ ಕಡೆ ಜಾಸ್ತಿ ಹಾಕಿದ್ರೆ ಈ ಕಡೆ ಬಾಗೋದು, ಈ ಕಡೆ ಜಾಸ್ತಿ ಹಾಕಿದ್ರೆ ಈ ಕಡೆ ಬಾಗೋದು. ಆ ಥರ ಒಂಥರ ಸರಿ ಸಮವಾಗಿ ಬರ್ಲಿಕ್ಕೆ ಆಗ್ತಾನೆ ಇಲ್ಲ. ಮನಸ್ಸು ಜೋಕಾಲಿ ಥರ ತೇಲಾಡ್ತಾ ಇದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, 10 ಆಫ್ ಕಪ್ಸ್ ಬಂದಿರೋದ್ರಿಂದ ನೀವೇನೀಗ ಈ ಸಿಚುವೇಶನ್ನ ನೀವು ಫೇಸ್ ಮಾಡ್ತಾ ಇದ್ದೀರಾ, ಈ ಒಂದು ನೆಗೆಟಿವ್ ಆಗಿರ್ಬೋದು ಅಥವಾ ಕನ್ಫ್ಯೂಷನ್ ಆಗಿರ್ಬೋದು, ಏನು ಮಾಡಬೇಕು ಅನ್ನೋ ಗೊಂದಲ ಆಗಿರ್ಬೋದು, ಅದೆಲ್ಲದೂ ಕೂಡ ರಿಮೂವ್ ಆಗುತ್ತೆ. ಹ್ಯಾಪಿ ರಿಲೇಶನ್ಶಿಪ್ನ ಲೀಡ್ ಮಾಡ್ತೀರಾ. 10 ಆಫ್ ಕಪ್ಸ್ ಬಂದಿದೆ. ಓಕೆ, 10 ಆಫ್ ಕಪ್ಸ್ ಬಂದಿರೋದ್ರಿಂದ ಹ್ಯಾಪಿ ರಿಲೇಶನ್ಶಿಪ್ನ ಡೆಫಿನೆಟ್ಲಿ ಲೀಡ್ ಮಾಡ್ತೀರಾ. ಬಟ್ ಆ ಬ್ಯಾಡ್ ಟೈಮಿಂಗ್ ಅಂತ ಇದ್ದೇ ಇರುತ್ತೆ, ಪ್ರತಿಯೊಬ್ಬರಿಗೂ ಇರುತ್ತೆ. ಪ್ರತಿಯೊಬ್ಬರು ಲೈಫಲ್ಲಿ ಅದೊಂದು ಸೈಕಲ್ ಇದ್ದಂಗೆ. ಬ್ಯಾಡ್ ಟೈಮ್ ಇರ್ಬೋದು, ಗುಡ್ ಟೈಮ್ ಇರ್ಬೋದು. ಗುಡ್ ಟೈಮ್ ಬಂದಾಗ ಯಾರು ಕೂಡ ಅದನ್ನು ಹೇಳ್ಕೊಳ್ಳಲ್ಲ, ನನಗೆ ಒಳ್ಳೆ ಟೈಮ್ ಬಂದಿದೆ, ನಾನು ಖುಷಿಯಾಗಿದ್ದೀನಿ ಅಂತ ಯಾರು ಹೇಳಲ್ಲ. ಖುಷಿಯಾಗಿ ಇಲ್ದಿದ್ದಾಗ ಯಾವಾಗ ಬ್ಯಾಡ್ ಟೈಮ್ ಬಂದಿರುತ್ತೆ ಎಲ್ಲರ ಹತ್ರ ಹೇಳೋದು, ಗೊಳೋ ಅಂತ ಅಳೋದು, ಆ ಥರ ಮಾಡ್ತಾ ಇರ್ತೀರಾ ಅಲ್ವಾ? ಸೊ ಮನುಷ್ಯನ ಗುಣನೇ ಅದೇ ಅಲ್ವಾ, ಕಷ್ಟ ಬಂದಾಗ ಮಾತ್ರ ಕಷ್ಟ ಕಷ್ಟ ಅಂತ ಹೇಳಿದ್ರೆ, ಹ್ಯಾಪಿನೆಸ್ ಬಂದಾಗ ಯಾರು ಕೂಡ ಅದನ್ನು ಶೇರ್ ಮಾಡ್ಕೊಳ್ಲಿಕ್ಕೆ ಬೇಡಪ್ಪ, ಯಾರ ಹತ್ರ ಹೇಳೋದು ಬೇಡ, ದೃಷ್ಟಿ ಆಗ್ಬಿಟ್ರೆ ಅಂತ ಹೇಳಿ ಕೆಲವೊಬ್ರು ಇದ್ರೆ, ಕೆಲವೊಬ್ರು ಏನು ಮಾಡ್ತಾರೆ, ಬೇಡ, ನನ್ನ ಖುಷಿ ನನ್ನ ಹತ್ರನೇ ಇರಲಿ, ಬೇರೆಯವ್ರ ಹತ್ರ ಯಾಕೆ ಹೇಳ್ಕೊಬೇಕು ಅಂತ ಹೇಳಿ ಅಲ್ವಾ? ಆ ಥರ ಮನೋಭಾವನೂ ಇರುತ್ತೆ. ಎಸ್, ನೋಡಿ, ಅಪಾರ್ಚುನಿಟಿ ಬರ್ತಿದೆ ಏಂಜಲ್ ಗೈಡೆನ್ಸಿಂದ. ಓಕೆ, ವಾವ್, ಕಾಂಪ್ರಮೈಸ್. ಈಗಷ್ಟೇ ಜಸ್ಟ್ ನಾನು ತಕ್ಕಡಿಯ ವಿಷಯ ಮಾತಾಡಿದ್ದೆ ಅಲ್ವಾ? ಸಿ ದಿಸ್. ಇನ್ನು ಅದಕ್ಕೆ ನನಗೆ ಈ ಟ್ಯಾರೋ ರೀಡಿಂಗ್ ಆಗಿರ್ಬೋದು, ಏಂಜಲ್ ಮೆಸೇಜ್ ಆಗಿರ್ಬೋದು, ನಂಗೆ ತುಂಬಾ ಪರ್ಸ್ನಲಿ ನಂಗೆ ತುಂಬ ಖುಷಿ ಆಗೋದು ಇದಕ್ಕೇನೆ. ನೋಡಿ, ಜಸ್ಟ್ ನಾನು ಈಗಷ್ಟೇ ಮಾತಾಡಿದ್ದು ಯಾವ ಥರ ನನಗೆ ಇಲ್ಲಿ ಕಾರ್ಡ್ ಬಂದಿದೆ, ಕಾಂಪ್ರಮೈಸ್. ಡೆಫಿನೆಟ್ಲಿ ನಿಮ್ಮಿಬ್ಬರ ಮಧ್ಯೆ ಏನು ಆ ಥರ ಒಂದು ಸಿಚುವೇಶನ್ ನಡೀತಾ ಇದೆ, ಆ ಕಡೆನೂ ಅಲ್ಲ ಈ ಕಡೆನೂ ಅಲ್ಲ ಅಂತ ಸಿಚುವೇಶನ್ ನಡೀತಾ ಇದೆ. ಇಲ್ಲಿ ಸರಿಸಮ ಬ್ಯಾಲೆನ್ಸ್ ಬರುತ್ತೆ, ಸರಿಸಮವಾಗಿ ಬರುತ್ತೆ, ಇಬ್ಬರು ಕಾಂಪ್ರಮೈಸ್ ಮಾಡ್ಕೊಳ್ತೀರಾ. ವಾವ್, ಇಟ್ಸ್ ಅಪ್ ಟು ಯು. ಆ್ಯಂಡ್ ಇಲ್ಲಿ ವೆಯ್ಟ್ ಅನ್ನೋ ಮೆಸೇಜ್ ಕೂಡ ಬರ್ತಾ ಇದೆ. ಸ್ವಲ್ಪ ವೆಯ್ಟ್ ಮಾಡಿ. ತುಂಬ ದಿನ ಏನು ಗೊಂದಲದಲ್ಲಿ ಅಥವಾ ಏನೇನೋ ಅಂದ್ಕೊಂಡಿದ್ದೀರಾ ನಿಮ್ಮ ಲೈಫಲ್ಲಿ, ಈ ಥರ ಮಾಡಬೇಕು, ಆ ಥರ ಮಾಡಬೇಕು, ಇದನ್ನು ಮುಗಿಸ್ಬಿಡ್ಬೇಕು, ಮೂವ್ ಆನ್ ಆಗಿಬಿಡ್ಬೇಕು, ಆ ಥರ ಎಲ್ಲ ನೀವೇನಾದ್ರು ಯೋಚನೆ ಮಾಡ್ತಾ ಇದ್ರಿ, ವೆಯ್ಟ್ ಅನ್ನೋವಂಥದ್ದು ಬರ್ತಾ ಇದೆ ಇಲ್ಲಿ. ಕಾಂಪ್ರಮೈಸ್ ಆ್ಯಂಡ್ ಇಟ್ಸ್ ಅಪ್ ಟು ಯು. ಇದನ್ನು ಕಾಂಪ್ರಮೈಸ್ ಮಾಡ್ಕೊಳ್ಬೇಕಾ, ನಿಮಗೆ ಬೇಕಾ ಈ ರಿಲೇಶನ್ಶಿಪ್ ಅನ್ನೋದನ್ನು ನಿಮಗೆ ಬಿಟ್ಟಿರುವಂಥದ್ದು. ಕಾಂಪ್ರಮೈಸ್ ಮಾಡ್ಕೊಳ್ತೀನಿ, ಇದು ನನಗೆ ಬೇಕು, ಇದು ನನಗೆ ಇಂಪಾರ್ಟೆಂಟ್ ಇದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನೀವು ಕಾಂಪ್ರಮೈಸ್ ಮಾಡ್ಕೊಳ್ಬೋದು. ಈ ಒಂದು ಪ್ರೀತಿಲಿ ಕಾಂಪ್ರಮೈಸ್ ಬರುತ್ತೆ. ಓಕೆ, ಇಟ್ಸ್ ಅಪ್ ಟು ಯು. ಯಾವುದಕ್ಕೆ ಆದರೂ ನೀವು ಇದಕ್ಕೆ ನಿರ್ಧಾರ, ಡಿಸಿಷನ್, ಆ್ಯಕ್ಷನ್ ನೀವೇ ಮಾಡಬೇಕಾಗಿದೆ. ಅಪಾರ್ಚುನಿಟಿ ಇದೆ ಆ್ಯಂಡ್ ಕಾಂಪ್ರಮೈಸ್ ಬರ್ತಿದೆ. ಬ್ಯೂಟಿಫುಲ್ ಮೆಸೇಜಸ್ ನಿಮಗೆ ಏಂಜಲ್ ಕಡೆಯಿಂದ ಬಂದಿರುವಂಥದ್ದು. ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆಯೇ
ಯಾರಿಗೆ ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕು, ಮ್ಯಾನಿಫೆಸ್ಟೇಷನ್ ಎಲ್ಲ ಕಲಿಬೇಕಂತ ಇದ್ದೀರಾ ಆದಷ್ಟು ಬೇಗ ಜಾಯಿನ್ ಆಗಿ ಕ್ಲಾಸಸ್ಸಿಗೆ. ಆ್ಯಂಡ್ ಲೈಫನ್ನ ಬದಲಾಯಿಸ್ಕೊಳ್ಳಿ, ಹ್ಯಾಪಿ ಲೈಫ್ ಟ್ರಾವೆಲ್ನ ಮಾಡಿ, ನಿಮ್ಮ ಲೈಫ್ ಟ್ರಾವೆಲ್ನ ಹ್ಯಾಪಿಯಾಗಿ ಎಂಜಾಯ್ ಮಾಡ್ಕೊಂಡು ಕಳೀರಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.